ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೇನಾದರೂ ಸ್ಪೆಷಲ್ ಮಾಡೋಣ ಅಂತ ನಾನು ನಮ್ಮ ತಂಗಿ ಸೇರಿ ಅಕ್ಕಿ ಹಿಟ್ಟಿಂದ ಚಿಪ್ಸ್ ಮಾಡಿದ್ವಿ. ಅದು ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸ್. ಎಷ್ಟು ಕ್ರಿಸ್ಪಿಯಾಗಿ ಬಂತು ಅಂದರೆ ನಾವಿಬ್ಬರು ಆ ಥರ ಅಂದ್ಕೊಂಡಿರಲಿಲ್ಲ ಬರುತ್ತೆ ಅಂತ. ಚೆನ್ನಾಗಿ ಬಂತು. ನೋಡೋಣ ಹೇಗೆ ಮಾಡೋದು ಅಂತ. ಚಿಪ್ಸ್ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ. 1 ಬೌಲ್ ಅಕ್ಕಿ ಹಿಟ್ಟು, ಎಣ್ಣೆ, ಚಿಲ್ಲಿ ಫ್ಲೇಕ್ಸ್, ಕೊತ್ತಂಬರಿ ಸೊಪ್ಪು, ಕರಿಬೇವು, ಜೀರಿಗೆ, ಉಪ್ಪು. ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಡಿ. ಆ ಪಾತ್ರೆಗೆ 2 ಕಪ್ ನೀರು, ನೀರಿಗೆ 1 ಟೀ ಸ್ಪೂನ್ ಜೀರಿಗೆ, ಉಪ್ಪು, 2 ಸ್ಪೂನ್ ಎಣ್ಣೆ. ಹಾಕಿ ಚೆನ್ನಾಗಿ ಕುದಿಬೇಕು ಈ ನೀರು. ಕುದ ನಂತರ ಎಷ್ಟು ಕಪ್ ನೀರು ತೊಗೊಂಡಿರ್ತಾರಲ್ಲ ಅಷ್ಟು ಕಪ್ಪು ಅಕ್ಕಿ ಹಿಟ್ಟು ತೊಗೋಬೇಕು ಸಮ ಪ್ರಮಾಣದಲ್ಲಿ. 2 ಕಪ್ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ ನಂತರ ಫ್ಲೇಮ್ ಆಫ್ ಮಾಡಿ 5 ಮಿನಿಟ್ಸ್ ಆದ್ರೂ ಪ್ಲೇಟ್ ಮುಚ್ಚಿ ಇಡಿ. ತಣ್ಣಗಾದ್ಮೇಲೆ ನಾದಬೇಕು. ತಣ್ಣಗಾದ್ಮೇಲೆ ಅದಕ್ಕೆ ಚಿಲ್ಲಿ ಫ್ಲೇಕ್ಸ್, ಕೊತ್ತಂಬರಿ ಸೊಪ್ಪು, ಕರಿಬೇವು ಅದೆಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ನಾದ್ಕೊಡಿ. ಈ ಥರ ಬರಬೇಕು ಕನ್ಸಿಸ್ಟೆನ್ಸಿ, ಚಪಾತಿ ಹಿಟ್ಟಿನ ಥರ. ಅದನ್ನ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಮಣೆ ಮೇಲಿಟ್ಟು ಉದ್ದಬೇಕು. ಸೇಮ್ ಚಪಾತಿ ಹೇಗೆ ಉದ್ತೀವಲ್ಲ ಅದೇ ಥರನೇ ಉದ್ದಬೇಕು. ಉದ್ದಿದ ನಂತರ ಸ್ವಲ್ಪ ತೆಳ್ಳಗೆ ಇರಲಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡಿಕೊಡಿ. ನಾನು ಇದರಲ್ಲಿ ಒಂದು 3-4 ಶೇಪ್ಸ್ ಟ್ರೈ ಮಾಡಿದ್ದೀನಿ. ಎಣ್ಣೆ ಕಾದಿದೆ. ಕಟ್ ಮಾಡಿರೋ ಚಿಪ್ಸ್ನೆಲ್ಲ ಹಾಕಿ ಫ್ರೈ ಮಾಡೋಣ. ಲೋ ಫ್ಲೇಮಲ್ಲೇ ಇಟ್ಟಿರಿ. ನಂತರ ಫ್ರೈ ಆದ ನಂತರ ತೆಗೆದ್ರೆ ಈ ಥರ ಆಗುತ್ತೆ. ನಾನೊಂದು ಸ್ವಲ್ಪ ಡಿಫ್ರೆಂಟ್ ವೆರೈಟೀಸ್ ಇರಲಿ ಅಂತ ಡಿಫ್ರೆಂಟ್ ಶೇಪಲ್ಲಿ ಮಾಡಿದ್ದೀನಿ. ನೀವು ಟ್ರೈ ಮಾಡಿ ಹೇಳಿ ಹೇಗಿತ್ತು. ನೋಡಿ ಫ್ರೆಂಡ್ಸ್, ಹೇಗಾಗಿದೆ. ತುಂಬ ಕ್ರಿಸ್ಪಿಯಾಗಿದೆ, ಟೇಸ್ಟಿಯಾಗೂ ಆಗಿದೆ, ಚೆನ್ನಾಗಾಗಿದೆ. ನೋಡಿ ಒಂದು ತೋರಿಸ್ತೀನಿ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.